ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಏನೇನು ಮಾಡ್ತಾಯಿದ್ದೀರಾ ಅಥವಾ ಯಾರ್ಯಾರು ಯಾವ್ಯಾವ ಕೆಲಸದಲ್ಲಿ ಬ್ಯುಸಿ ಇದ್ದೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಗ್ಗೆ ನಮ್ಮ ಅನಿಸಿಕೆ ಅಥವಾ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಯಾಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದೊಂದೇ ವಯಸ್ಸಿನಲ್ಲಿ ಅಥವಾ ಒಂದೊಂದೇ ಸ್ಟೇಜ್ನಲ್ಲಿ ಒಂದೊಂದೇ ವಿಷಯಗಳು ಅರ್ಥ ಆಗ್ತಾ ಹೋಗ್ತವೆ. ಅದೇ ಥರ ನನಗೂ ಕೂಡ ಕೆಲವೊಂದಿಷ್ಟು ವಿಷಯಗಳು ಅರ್ಥ ಆಗಿದ್ದಾವೆ. ಅದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಕೆಲವೊಂದಿಷ್ಟು ಯಾವ ವಿಷಯಗಳ ಬಗ್ಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ, ಜನರನ್ನ ಬೇರೆ ಥರ ಮಾಡೋದು ಅಥವಾ ಅವರಿಗೆ ನಾವು ತಿಳಿ ಹೇಳೋದಾಗಲಿ ಯಾವುದು ಕೂಡ ನಮ್ಮಿಂದ ಆಗೋಲ್ಲ. ಯಾಕಂತಪ್ಪ ಅಂತಂದರೆ, ಜನರು ಕೆಲವೊಂದಿಷ್ಟು ವಯಸ್ಸಿನಲ್ಲಿ ಮನುಷ್ಯನಿಗೆ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಂದಿಷ್ಟು ವಯಸ್ಸಿನಲ್ಲಿ ಅಥವಾ 40-50 ಮೇಲ್ಪಟ್ಟವರು ಕೂಡ ಎಲ್ಲೋ ಒಬ್ಬರು ಕೂಡ ಮನುಷ್ಯ ಮಾತು ಕೇಳೋದು ಸಹಜ. ಆದರೆ 40 ದಾಟಿದ ನಂತರ ಅಥವಾ 50 ವಯಸ್ಸಿನವರು ಯಾರು ಕೂಡ ಈ ಥರ ಮನುಷ್ಯ ಬದಲಾಗೋಕ್ಕೆ ಚಾನ್ಸ್ ಇಲ್ಲ. ಹೇಳುವಂಥ ಮಾತುಗಳಾಗಲಿ, ಹೇಳುವಂಥ ವಿಷಯವಾಗಲಿ, ನೋಡುವಂಥ ಒಂದು ದೃಶ್ಯವಾಗಲಿ ಯಾವುದನ್ನು ಕೂಡ ಮನುಷ್ಯನಿಗೆ ಹತ್ತೋದಿಲ್ಲ. ಅದೇ ರೀತಿಯಾಗಿ ನಾನು ಕೂಡ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಜನರಿಗೆ ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ, ಪ್ಲಾಸ್ಟಿಕ್ ಬಗ್ಗೆ ಇಡೀ ದೇಶ ಏನನ್ನೂ ಗಮನ ಹರಿಸ್ತಾ ಇಲ್ಲ. ಜಸ್ಟ್ ಅಲ್ಲೊಂದು ಸಾರಿ ಇಲ್ಲೊಂದು ಸಾರಿ ನ್ಯೂಸ್ ಆಗುತ್ತೆ. ನಮ್ಮ ಒಂದು ಭಾರತ ದೇಶದಲ್ಲಿ ಹಳ್ಳಿಗಳಲ್ಲಿ ಸಿಟಿಲಿ ಹೋಗಿರತಕ್ಕಂಥ ಜನ ಹಳ್ಳಿಗೆ ಬಂದು ನೋಡಿದರೆ, ನಮ್ಮ ಒಂದು ಭಾಗದಲ್ಲಿ ಹಳ್ಳಿಗಳಲ್ಲಿ ಏನೂ ಇಲ್ಲ. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಕು. ಮನುಷ್ಯನ ಒಂದು ಸಹಜ ಗುಣ ಯಾವ ಥರ ನಡವಳಿಕೆ, ಇನ್ನೊಬ್ಬರು ನೋಡಿದ್ರು ಬೇರೆ ವ್ಯಕ್ತಿ ನೋಡಿದಾಗ ಯಾವ ಥರ ರಿಯಾಕ್ಷನ್ ಮಾಡ್ತೀವೋ ಆ ಥರ ಒಂದು ಪ್ಲಾಸ್ಟಿಕ್ ದೊಡ್ಡ ರಿಯಾಕ್ಷನ್ ಆಗಿ ಈ ಒಂದು ಪ್ರಪಂಚದಲ್ಲಿ ಬೆಳೆದು ನಿಂತಿದೆ. ಏನೋಪ್ಪ ಗೊತ್ತಿಲ್ಲ, ಜನರಿಗೆ ಅಷ್ಟೊಂದು ಪ್ಲಾಸ್ಟಿಕ್ ಬಳಕೆ ಮೇಲೆ ಹುಚ್ಚು, ಏನೂ ಮಾಡೋಕ್ಕಾಗಲ್ಲ. ಮತ್ತು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ಧೂಳು ಬರೋದಾಗಲಿ, ನಮ್ಮ ಆರೋಗ್ಯ ಕೆಡೋದಾಗಲಿ, ವಾಟ್ ಎವರ್ ಇಟ್ ಮೇ ಬಿ, ಸಹಜ. ನಾವು ಬದಲಾಗಬೇಕಾದ್ರೆ ನೀವು ಬದಲಾಗಿ, ಬೇರೆಯವ್ರನ್ನ ಎಂದೂ ಕೂಡ ಬದಲು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಅದು ಆಗದೇ ಇರೋ ವಿಷಯ. ಯಾರೋ ಒಬ್ಬ ನಾಯಕನ ಮಾತು ಕೇಳಿ ಬದಲಾದಿತ್ತು ನಮ್ಮ ಜನ. ಎಲ್ಲೋ ಮೂಲೆ ನಿಂತ್ಕೊಂಡು ನೀವು ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ, ಅಥವಾ ನೀವು ಪ್ಲಾಸ್ಟಿಕ್ ಬಳಸಬೇಡಿ, ರೋಡಿಗೆ ಕಸ ತರಬೇಡಿ, ಇನ್ನೂ ಕೂಡ ಹಲವಾರು ನಿಮ್ಮ ವಿಚಾರಗಳಲ್ಲಿ ಓಡ್ತಾ ಇರುತ್ತೆ. ದಯವಿಟ್ಟು ಒಂದನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ಬದಲಾದರೆ ನೀವು ಬದಲಾಗಿ, ಬೇರೆ ಯಾರನ್ನು ಕೂಡ ನಿಮ್ಮಿಂದ ಬದಲು ಮಾಡೋಕ್ಕಾಗಲ್ಲ. ಇದೇ ಒಂದು ಹೇಳ್ಬೇಕಂತ ಅನಿಸಿದ್ದು ಈ ಒಂದು ವಿಡಿಯೋ ಹೇಳ್ತಿದ್ದೀನಿ. ಇನ್ನು ಮುಂದೆ ಕೂಡ ನಾನು ಒಂದು ಹೊಸ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ ಪ್ರತಿದಿನ. ಯಾಕಂತಂದರೆ ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಥರ ಆಗ್ತಾಯಿರುತ್ತೆ. ಯಾಕಂತಂದರೆ ಮನೆಯ ಸುತ್ತ ಫ್ಯಾಮಿಲಿ ಆಗಲಿ, ಅಥವಾ ನಾವು ನೋಡುವಂಥ ಜನರ ದೃಷ್ಟಿ ಆಗಲಿ, ಜನ ನಮ್ಮನ್ನು ನೋಡುವಂಥ ಒಂದು ದೃಷ್ಟಿಕೋನ ಆಗಲಿ, ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಥರ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಶಿಕ್ಷಣ, ನಿಮ್ಮ ಒಂದು ಫ್ಯಾಮಿಲಿಯಲ್ಲಾಗಲಿ, ನಮ್ಮ ಫ್ಯಾಮಿಲಿಯಲ್ಲಾಗಲಿ ಶಿಕ್ಷಣ ಒಂದು ಕಲಿಬೇಕು ಅಂತ ಅನಿಸುತ್ತೆ, ಕಲಿಸೋರಿರಲ್ಲ. ಕಲೀರಿ ಅಂತ ಅಂತಿರ್ತಾರೆ, ಕಲಿಯೋರಿರಲ್ಲ. ಸೊ ದ್ಯಾಟ್ಸ್ ಇದೊಂದು ಸಹಜ ಪ್ರಕ್ರಿಯೆ. ಇದನ್ನು ಹೇಳ್ಬೇಕಂತ ಅನ್ನೋದಕ್ಕೋಸ್ಕರನೇ ನಿಮ್ಮ ಮುಂದೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ವ, ನೀವು ಬದಲಾಗ್ತಿದ್ರೆ ಆಗಿ, ಬೇರೆ ಯಾರನ್ನೋ ಬದಲು ಮಾಡ್ತೀವಿ ಅಂದರೆ ಅದು ನಿಮ್ಮಿಂದ ಸಾಧ್ಯವಾಗುವಂಥ ಮಾತು. ಇಷ್ಟೇ. ನೀವು ಬದಲಾಗಬೇಕಾ, ನೀವು ಬುದ್ಧಿವಂತರಾಗಬೇಕಾ, ನೀವೊಂದು ಏನೋ ಒಂದು ಗುರಿ ತಲುಪಬೇಕಾ, ಇಷ್ಟೇ ಮಾಡಿ. ನಿಮ್ಮ ಕೆಲಸ ಆಯಿತು, ನೀವಾಯಿತು. ಓದುವಂಥ ವಿದ್ಯಾರ್ಥಿಗಳಿಗೆ ಹೇಳೋದೇನಂತಂದರೆ, ನೀವು ಕಲೀರಿ. ಸೊ ದ್ಯಾಟ್ಸ್, ನೀವು ಬೇರೆ ಏನು ಬೇಕೋ ಮಾತುಗಳು ಯಾವ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಒಂದು ವಿಚಾರಗಳಲ್ಲಿ ನೀವು ಒಂದು ಗುರಿನ ಇಟ್ಕೊಳ್ಳಿ. ನಾವು ಒಂದು ಯಾವುದೇ ಗುರಿನೇ ಇಲ್ಲದೆ ಇಲ್ಲಿ ತನಕ ಬಂದುಬಿಟ್ಟಿದ್ದೀವಿ. ಏನು ಅಂತ ಗೊತ್ತಿಲ್ಲ, ಅದು ಇನ್ನೂವರೆಗಾದರೂ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ಏನೋ ಒಂದು ಗುರಿ ಕೊಟ್ಟಿಲ್ಲ ಅಂತ. ಸೊ ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ನ ದುಡ್ಡುಗೋಸ್ಕರ ಮಾಡಬೇಕು ಅಂತ ಅಂದ್ಕೊಂಡು, ದುಡ್ಡು ಮಾಡೋದು ಹೇಗೆ ಅಂತ ಸರ್ಚ್ ಮಾಡಿದಾಗ ದುಡ್ಡು ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಆದರೆ ದುಡ್ಡು ಬೇಕಾದಷ್ಟು ಬರ್ತಲ್ವ. ಈ ಒಂದು ವಿಚಾರದಲ್ಲಿ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಬಟ್ ಆದರೆ ಕಂಟೆಂಟ್ ಕೊಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ನಾನು ಮಾಡ್ತಿದ್ದ ಕಂಟೆಂಟು ಬರೀ ಪ್ಲಾಸ್ಟಿಕ್ ಬಗ್ಗೆ. ಜನರಿಗೆ ಪ್ಲಾಸ್ಟಿಕ್ ಅನ್ನೋದೇ ಅಲಕ್ಷ್ಯ ಆಗ್ಬಿಟ್ಟು, ಪ್ಲಾಸ್ಟಿಕ್ ಒಂಥರ ರಿಲೇಷನ್ಶಿಪ್ ಬೆಳೆದ್ಬಿಟ್ಟಿದೆ. ಅವ್ರಿಗೂ ಪ್ಲಾಸ್ಟಿಕ್ಕು. ನನ್ನನ್ನು ಹಿಡಿದು ಹೇಳ್ಬೇಕಂದ್ರೂ ಕೂಡ ಇದನ್ನು ಹೇಳ್ತೀನಿ. ಯಾಕಂತಂದರೆ ಅಷ್ಟೊಂದು ಪ್ಲಾಸ್ಟಿಕ್ ಜನ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ.
ಇಷ್ಟೊಂದು ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾರ್ಯಾರು ನನ್ನ ಒಂದು ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವೊಂದು ಪ್ರತಿ ವಿಡಿಯೋನು ಕೂಡ ನಿಮ್ಗೆ ಬರುತ್ತೆ. ಸೊ ಬಾಯ್ ಬಾಯ್, ಟಾಟಾ. ನಾವೊಂದು ಪ್ರತಿ